ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಾಗ ನಾನು ಈಸಿಯಾಗಿ ಎರಡು ಥರ ಪೇಪರ್ ಟ್ರೇಸಿಂಗ್ ಮತ್ತು ಬಟ್ಟೆ ಮೇಲೆ ಡೈರೆಕ್ಟ್ ಟ್ರೇಸಿಂಗ್ ಯಾವ ರೀತಿ ಮಾಡ್ಕೋಬೇಕು, ಯಾವ ಆ್ಯಪ್ಗಳ ಸಹಾಯ ಬೇಕು ಅಂತ ಹೇಳಿ ಈ ವಿಡಿಯೋದಾಗ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಆಮೇಲೆ ಈಗ ನೋಡಿರಿ, ಫಸ್ಟಿಗೆ ನಾವು ಮೊಬೈಲ್ ಒಳಗೆ ಇವು ಎರಡು ಆ್ಯಪನ್ನು ನಾವು ಕಂಪಲ್ಸರಿ ಡೌನ್ಲೋಡ್ ಮಾಡ್ಕೋಬೇಕು. ಯಾವುದು ಅಂತಂದರೆ ಪಿಂಟ್ರೆಸ್ಟ್ ಆ್ಯಪ್ ಮತ್ತು ಪೇಪರ್ ಕಾಪಿ ಆ್ಯಪ್. ಇವು ಎರಡು ಆ್ಯಪನ್ನು ನಾವು ಫಸ್ಟಿಗೆ ಡೌನ್ಲೋಡ್ ಮಾಡ್ಕೋಬೇಕು. ಫಸ್ಟಿಗೆ ನಾವು ಪಿಂಟ್ರೆಸ್ಟ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ ನಂತರ ಅದನ್ನು ಓಪನ್ ಮಾಡೋಣ. ಓಪನ್ ಮಾಡಿಂದ ಅವು ಒಂದು ಸ್ವಲ್ಪ ಜಿಮೇಲ್ ಐ ಡಿ ಅದು ಕೇಳುತ್ತೆ. ಆ ಐ ಡಿ ಹಾಕಿ ನೀವು ಇದನ್ನು ಲಾಗಿನ್ ಮಾಡ್ಕೋರಿ. ಆಮೇಲೆ ಇದ್ರೊಳಗೆ ನಾವು ಈಗ ಇಲ್ಲೊಂದು ರೋಸ್ ಡಿಸೈನ್ ಬಂದದ. ಆಮೇಲೆ ಇದ್ರೊಳಗೆ ಸರ್ಚ್ ಮಾಡೋಣ, ನಾವು ಯಾವ್ಯಾವ ಡಿಸೈನ್ಸ್ ಬಂದಿರ್ತಾವೆ. ಇಲ್ಲಿ ಕೆಳಗಡೆ ಎಲ್ಲ ತೋರಿಸ್ತದದು. ಈಗ ನೋಡ್ರಿ, ಇದ್ರೊಳಗೆ ನಿಮ್ದು ಯಾವುದು ಈಸಿ ಅನ್ನಿಸ್ತದಲ್ಲ ನಿಮ್ಗೆ ಅದನ್ನು ನೀವು ನೋಡಿ. ಇದು ಸಾಕಷ್ಟು ಡಿಸೈನ್ಸ್ ಅದಾವ ಫ್ರೆಂಡ್ಸ್ ಇದ್ರೊಳಗೆ. ಈಗ ನೋಡ್ರಿ, ಈಗ ನೀವು ಇಲ್ಲಿ ಇವ್ಯಾವು ಬೇಡ ನಮ್ಗೆ ಅಂತಂದ್ರೆ ಬೇರೆ ಸರ್ಚ್ನು ಮಾಡ್ಬೋದು. ನೀವು ಸರ್ಚ್ ಆಪ್ಷನ್ ಇರ್ತೈತಿ ಇಲ್ಲಿ ಕೆಳಗಡೆ. ಸರ್ಚ್ ಆಪ್ಷನ್ಸ್ ಒಳಗೆ ಹೋಗಿ ಇಲ್ಲಿ ಮೇಲ್ಗಡೆ ಪಿಕಾಕ್ ಡಿಸೈನ್ಸ್ ಅಂತ ಹೇಳಿ ನೀವು ಸರ್ಚ್ ಮಾಡಬೇಕು. ಈಗ ನೋಡ್ರಿ ಎಷ್ಟು ಥರ ಡಿಸೈನ್ಸ್ ಅದಾವು. ಇದ್ರೊಳಗೆ ನಿಮಗೆ ಯಾವ್ದು ಈಜಿ ಅನ್ನಿಸ್ತದ ಅಥವಾ ನಿಮಗೆ ಯಾವ್ದು ಇಷ್ಟ ಆಗ್ತದ ಅದನ್ನು ನೀವು ಟ್ರೇಸಿಂಗ್ನ ಮಾಡ್ಬೋದು. ಈಗ ನಾನು ಈ ಡಿಸೈನನ್ನು ಟ್ರೇಸಿಂಗ್ ಮಾಡ್ಕೋಬೇಕು ಅನ್ಕೋತೀನಿ. ಈಗ ನೀವೇನು ಮಾಡಬೇಕು, ಯಾವುದಾದ್ರೂ ಒಂದು ಚಾಯ್ಸ್ ಮಾಡಿಕೊಂಡು ಇಲ್ಲಿ ನೋಡ್ರಿ ಮ್ಯಾಲೆ 3 ಡಾಟ್ ಅದಾವೆ ನೋಡ್ರಿ. ಇಲ್ಲಿ ಈ ಡಾಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಡೌನ್ಲೋಡ್ ಇಮೇಜ್ ಅಂತ ಬಂದಿರ್ತದಲ್ಲ, ಈ ಡೌನ್ಲೋಡ್ ಇಮೇಜ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಈಗ ನೋಡ್ರಿ ಇಮೇಜ್ ಡೌನ್ಲೋಡ್ ಅಂತ ಇಲ್ಲಿ ಮೇಲೆ ಬಂತಲ್ಲ. ಈಗ ಇದು ಗ್ಯಾಲರಿ ಒಳಗೆ ಹೋಗಿ ಸೇವ್ ಆಗಿರ್ತದೆ. ಈಗ ನಾವು ಗ್ಯಾಲರಿ ನೋಡೋಣ. ಈಗ ನೋಡ್ರಿ ಗ್ಯಾಲರಿ ಒಳಗಿದು ಡಿಸೈನ್ ಸೇವ್ ಆಗ್ಯದ. ಈಗ ನೆಕ್ಸ್ಟ್ ನಾವು ಪೇಪರ್ ಕಾಪಿ ಆ್ಯಪ್, ಈ ಆ್ಯಪನ್ನು ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ನಮ್ಗೆ ಎಲ್ಲ ಗ್ಯಾಲರಿ ಒಳಗೆ ಇದ್ದಂಥ ಫೋಟೋಗಳೆಲ್ಲ ತೋರಿಸ್ತದದು. ಈಗ ನಾವಿಲ್ಲಿ ಓಕೆ ಗೋ ಇಟ್ ಅಂತ ತೊಗೊಂಡು ಈಗ ನೋಡ್ರಿ ನಿಮ್ಗೆ ಯಾವ ಥರ ಸೈಜ್ ಬೇಕಲ್ಲ ಆ ಥರ. ಈ ಸಣ್ಣದು ಬೇಕಾದ್ರೆ ಈ ಥರ ಸಣ್ಣದು ಮಾಡ್ಕೋರಿ, ದೊಡ್ಡದು ಬೇಕಾಯ್ತು ಅಂದ್ರೆ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ನೀವು. ಆಮೇಲೆ ಇದು ಸ್ಕ್ರೀನ್ ಫುಲ್ ಬೇಕಾದ್ರೆ ಈ ರೀತಿ. ಈಗ ನೋಡ್ರಿ ಈ ರೀತಿ ಎಲ್ಲ ನೀವು ಅಡ್ಜಸ್ಟ್ಮೆಂಟ್ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೋಬೋದು. ಈಗ ನಾನು ಇಷ್ಟ ಇಡ್ತೀನಿ ಸಾಕು. ಈಗ ಇದನ್ನು ನಾವು ಲಾಕ್ ಮಾಡೋಣ. ಹೆಂಗೆ ಲಾಕ್ ಮಾಡೋದಂತ ಇಲ್ಲಿ ಕೀ ತೋರಿಸೋದು ನೋಡ್ರಿ. ಇದನ್ನು ನಾವು ಇದ್ರ ಮೇಲೆ ಪ್ರೆಸ್ ಮಾಡೋಣ. ಇದ್ರ ಮೇಲೆ ಪ್ರೆಸ್ ಮಾಡಿದರೆ ಇದು ಲಾಕ್ ಆಯಿತು ಸದ್. ಈಗ ನೋಡ್ರಿ ಯಾವುದೇ ಥರ ಈ ಥರ ಏನು ಆಪ್ಷನ್ಸ್ ಇಲ್ಲ, ಯಾವುದೇ ಥರ ಇದು ಡಿಸೈನ್ ಅಳಗಡಂಗಿಲ್ಲ ಮತ್ತು ಸ್ಕ್ರೀನ್ ಆಫ್ ಆಗಂಗಿಲ್ಲ ಲೈಟು. ಈಗ ಇದನ್ನು ನಾವು ಡೈರೆಕ್ಟಾಗಿ ಬಟ್ಟೆ ಮೇಲೆ ಟ್ರೇಸಿಂಗ್ ಹೆಂಗೆ ಮಾಡ್ಕೊಳ್ಳೋದು ಅಂಥೇಳಿ ತೋರಿಸ್ತೀನಿ ನೋಡ್ರಿ. ಈಗ ಈ ಥರ ನಾವು ಬಟ್ಟೆ ಇಟ್ಟು ಅದ್ರ ಮೇಲೆ ಈಗ ನೋಡ್ರಿ ಇದು ವೈಟ್ ಕಲರ್ ಆಗಲಿ ಯಾವುದೇ ಥರ ನಿಮ್ಗೆ ಯಾವ್ದು ಬೇಕಲ್ಲ ಆ ಡಿಸೈನನ್ನು ನೀವು ಈ ರೀತಿ. ಇದು ಹೆಂಗಲ್ಲ ಫ್ರೆಂಡ್ಸ, ಒಂದು ಚೂರು ಈಗ ನೋಡ್ರಿ ಇದು ಯಾವ ರೀತಿ ಅದಲ್ಲ. ಈ ಪಿಕಾಕ್ ಡಿಸೈನ ಒಂದು ಸ್ವಲ್ಪ ಸರಿದಾಡ್ಲಾರ್ದಂಗೆ ಇದು ಯಾವ ರೀತಿ ಅಲ್ಲ ಅದೇ ರೀತಿನೇ ನಾವು ಇಟ್ಟು ಈ ಸೀಸಿಲೇ ಡ್ರಾಫ್ಟಿಂಗ್ ಮಾಡಬೇಕಾಗ್ತದೆ. ಇದಕ್ಕೆ ನಾವು ವೈಟ್ ಸೀಸ್ ಅಂತ ಹೇಳ್ತೀವಿ. ಇದ್ರೊಳಗೆ ಬುಕ್ ಸ್ಟಾಲ್ ಒಳಗೆ ಕೊಡ್ತಾರೆ ಫ್ರೆಂಡ್ಸ್. ವೈಟ್ ಸೀಸ್ ಕೊಡ್ರಿ ಅಂತಂದ್ರೆ 5 ರೂಪಾಯಿ ಇದ್ರ ಬೆಲೆ. 6 ರೂಪಾಯಿ ಇದ್ರ ಬೆಲೆ 6 ರೂಪಾಯಿ. ಇದು ನಾನು ತೊಗೊಂಬಂದ್ರಿ ಅಂದರೆ ಎಷ್ಟೋ ದಿವಸ ಆಗ್ತದೆ. ನಿಮಗೆ ನಾಳೆ ಬ್ಲೌಸಿಂದ ಏನದ ಕೊರಳಿನ ಡಿಸೈನ್ ಮಾರ್ಕಿಂಗ್ ಮಾಡೋ ಹೊತ್ನಾಗ ಅದು ತುಂಬ ಹೆಲ್ಪ್ಫುಲ್ ಆಗ್ತದೆ ನಿಮ್ಗೆ. ಈ ಥರ ನಿಮಗೆ ಸೀಸ್ ನಿಮ್ಮ ಹತ್ರ ಇರಲೇಬೇಕು ಫ್ರೆಂಡ್ಸ. ವೈಟ್ ಸೀಸ್ ಅಂತ ಹೇಳಿದ್ರೆ ಕೊಡ್ತಾರೆ. ಈ ರೀತಿ ಇದು ಹೆಂಗದಲ್ಲ ಮೊಬೈಲ್ ಒಳಗೆ ಅದೇ ರೀತಿನೇ ನೀಟಾಗಿ ನೀವು ಡ್ರಾಫ್ಟಿಂಗ್ ಮಾಡ್ಕೋಬೇಕು. ತುಂಬ ಈಸಿ ಮೆಥಡ್ ಅದ ಇದು. ಈಗ ನೋಡ್ರಿ ಇದು ತೆಗೆದಿಂದ ಈ ರೀತಿ ಆಗ್ತದೆ. ಈಗ ಈ ರೀತಿ ಇದು ಪಿಕಾಕ್ ಈಸಿಯಾಗಿ ಟ್ರೇಸಿಂಗ್ ಆಯಿತು. ಯಾವುದೇ ಟ್ರೇಸಿಂಗ್ ಪೇಪರ್ ಬೇಡ ಅಥವಾ ಯಾವುದೇ ಟ್ರೇಸಿಂಗ್ ಪೇಪರ್ ಬೇಡ, ಕಾರ್ಬನ್ ಪೇಪರ್ ಬೇಡ. ನೀವು ಡೈರೆಕ್ಟಾಗಿ ಈ ರೀತಿ ಮೊಬೈಲಿಂದನೇ ಬಟ್ಟೆ ಮೇಲೆ ಅದರ ಸ್ಲೀವ್ಸಿಗೆ ಇದು ಸಿಂಗಲ್ ಪಿಕಾಕ್ ಬೇಕಾಗಿರ್ತಲ್ಲ, ಆವಾಗ ಈ ರೀತಿ ನೀವು ಸಿಂಗಲ್ ಈ ರೀತಿ
ಡೈರೆಕ್ಟ್ ಬಟ್ಟೆ ಮೇಲೇ ಟ್ರೇಸಿಂಗ್ ಮಾಡ್ಕೋಬಹುದು ತುಂಬ ಆರಾಮಾಗಿ. ಮತ್ತು ಇನ್ನೊಂದು ಮೆಥಡ್ ಒಳಗೆ ತೋರಿಸ್ತೀನಿ ನಿಮ್ಗೆ. ಈಗ ಇದು ನೋಡ್ರಿ, ಇದು ಟ್ರೇಸಿಂಗ್ ಪೇಪರ್ ಅದ. ಈ ಪೇಪರ್ ನೋಡಿ, ಇದು ತುಂಬ ತೆಳುವಾಗಿರ್ತೈತಿ. ಈ ಪೇಪರ್ ಮೇಲೆ ನಾವು ಫಸ್ಟಿಗೆ ಈ ರೀತಿ ಕರೆಕ್ಟಾಗಿಟ್ಟು ಇದ್ರ ಮೇಲೆ ನಾವು ನೀಟಾಗಿ ಡ್ರಾಯಿಂಗ್ ಮಾಡ್ಕೊಳ್ಳೋದು. ಈ ರೀತಿ ಫಸ್ಟಿಗೆ ನಾವು ಟ್ರೇಸಿಂಗ್ ಪೇಪರ್ ಮೇಲೆ ಈ ರೀತಿ ಟ್ರೇಸ್ ಮಾಡಿಕೊಂಡು ಆಮೇಲೆ ಏನದ, ಈಗ ಇಲ್ಲಿ ಮೇಲ್ಗಡೆ ಬಟನ್ ಅದಲ್ಲ, ಇದನ್ನು ಪ್ರೆಸ್ ಮಾಡಿದರೆ ನಮ್ಗೆ ಲಾಕ್ ಬಟನ್ ಸಿಗ್ತದೆ. ಆವಾಗ ಇದನ್ನು ನಾವು ಅನ್ಲಾಕ್ ಮಾಡ್ಬೋದು. ಈಗ ಬ್ಯಾಕ್ ಹೋಗೋಣ. ಈಗ ಇಷ್ಟ ಆದ್ರೆ ಆಯಿತು ಫ್ರೆಂಡ್ಸ್. ಈಗ ಇದನ್ನು ಟ್ರೇಸಿಂಗ್ ಪೇಪರ್ ಇಟ್ಕೊಂಡು ನಾವು ಯಾವ ರೀತಿ ಬಟ್ಟೆ ಮೇಲೆ ಟ್ರೇಸ್ ಮಾಡ್ಕೊಳ್ಳೋದು ಅಂಥೇಳಿ ತೋರಿಸ್ತೀನಿ. ಈಗ ಈ ರೀತಿ ಕಾರ್ಬನ್ ಶೀಟ್ ತೊಗೋಬೇಕು. ಇದು ಕ್ರೀಮ್ ಕಲರ್ ಅದ ಫ್ರೆಂಡ್ಸ. ಇದರೊಳಗೆ ಸಾಕಷ್ಟು ಕಲರ್ ಅದಾವೆ. ನಿಮ್ಗೆ ಯಾವ್ದು ಬೇಕು ಬಟ್ಟೆಗೆ ಕಾಂಬಿನೇಷನ್ ನೋಡಿಕೊಂಡು ನೀವು ತೊಗೋಬೋದು. ಆಮೇಲೆ ಇದೇನು ನಾವು ಡ್ರಾಫ್ಟಿಂಗ್ ಮಾಡಿವಲ್ಲ ಟ್ರೇಸಿಂಗ್ ಪೇಪರ್ ಮೇಲೆ, ಅದನ್ನು ಈ ರೀತಿ ಕರೆಕ್ಟಾಗಿ ಇಟ್ಕೋಬೇಕು. ನೋಡಿರಿ, ಈ ರೀತಿ ಕರೆಕ್ಟಾಗಿ ತಗೊಂಡು ಈ ರೀತಿ ನೀವು ಪಿನ್ ಬೇಕಾದ್ರೂ ಹಚ್ಬೋದು. ಈಗ ನಾನು ಇದು ಹೆಂಗಲ್ಲ ಅದ್ರ ಮೇಗೇ ನೀಟಾಗಿ ಡ್ರಾಫ್ಟಿಂಗ್ ಮಾಡ್ತೇವೆ. ಎಂಬ್ರಾಯ್ಡ್ರಿ ಆಯಿತು, ಆಮೇಲೆ ಆರಿ ವರ್ಕ್ ಮಾಡೋದಾಯಿತು ಫ್ರೆಂಡ್ಸ. ನೆಕ್ ಅಂದರೆ ಬ್ಲೌಸ್ ನೆಕ್ಗಳಿಗೆ ಯಾವೆಲ್ಲ ರೀತಿ ಡಿಸೈನ್ಸ್ಗಳನ್ನ ಡ್ರೆಸ್ಸಿಂಗ್ ಮಾಡೋದು ಅಂಥೇಳಿ ಅವೆಲ್ಲನೂ ಕೂಡ ನಾನು ಅಪ್ಲೋಡ್ ಮಾಡ್ತೇನೆ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಈ ರೀತಿ ನಾನು ಟ್ರೇಸಿಂಗನ್ನು ಮಾಡ್ತಾಯಿದ್ದೀನಿ ನೋಡ್ರಿ. ಈಗ ನೋಡ್ರಿ, ಈ ರೀತಿ ಇದು ಮಾರ್ಕಿಂಗ್ ಆಗಿದೆ. ಈಗ ಇದು ಡೈರೆಕ್ಟಾಗಿ ಮೊಬೈಲಿಂದನೇ ಟ್ರೇಸಿಂಗ್ ಮಾಡಿದ್ದು. ಇದು ಏನದ, ನಾವು ಟ್ರೇಸಿಂಗ್ ಪೇಪರ್ ಇಟ್ಕೊಂಡು ಆಮೇಲೆ ಕಾರ್ಬನ್ ಶೀಟ್ ಇಟ್ಟು ಡ್ರಾಫ್ಟಿಂಗ್ ಮಾಡಿದ್ದು ಅದ. ಇದು ಥಿನ್ನಾಗಿ ಕಾಣಿಸ್ತೈತಿ, ಇದು ಥಿಕ್ಕಾಗಿ ಕಾಣಿಸ್ತೈತಿ. ಇಷ್ಟೇ ಬೇಕಾದ್ರೆ ಇವು ಎರಡು ವೆರೈಟಿ ಒಳಗೆ ನೀವು ಯಾವುದು ಈಸಿಯಾಗಿ ಟ್ರೇಸಿಂಗನ್ನು ಮಾಡ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಫ್ರೆಂಡ್ಸ್.